ಜೈ ಹಿಂದ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಕಾಂಪಿಟೇಟಿವ್ ವರ್ಲ್ಡ್ ಯೂಟ್ಯೂಬ್ ಚಾನೆಲ್. ಸೊ ಇವತ್ತಿನ ಅಗ್ನಿವೀರ್ ಆರ್ಮಿ ಸೆಕೆಂಡ್ ಶಿಫ್ಟ್ ಎಕ್ಸಾಮ್ ಕಂಪ್ಲೀಟ್ ಆಗಿದೆ. ಸೊ ನೋಡೋಣ ಯಾವ ಥರ GK ಸೈನ್ಸ್ ಕ್ವಶನ್ ಬಂದಿದ್ವು ಅಂತ. ಓಕೆ, ಅದಕ್ಕಿಂತ ಮುಂಚೆ ಇನ್ನೂ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಈಗಲೇ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ, ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಂಬಂಧಪಟ್ಟಂತಹ ಯೂಸ್ಫುಲ್ ಇನ್ಫಾರ್ಮೇಷನ್ನ ಕೊಡ್ತಾ ಇರ್ತೀವಿ, ಪ್ರತಿಯೊಂದು ಅಪ್ಡೇಟ್ಸ್ನ ಕೊಡ್ತಾ ಇರ್ತೀವಿ. ಸೊ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ಈ ವಿಡಿಯೋನ ಕೊನೆವರೆಗೂ ನೋಡಿ. ವಿಡಿಯೋ ನಿಮಗೆ ಇಷ್ಟ ಆದರೆ ಮಾತ್ರ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಸೊ ಬನ್ನಿ ವಿಡಿಯೋನ ಶುರು ಮಾಡೋಣ. ಫಸ್ಟ್ ಕ್ವಶನ್, ಸಾಗುವಾನಿ ಮರಗಳು ಸಾಮಾನ್ಯವಾಗಿ ಯಾವ ರೀತಿಯ ಕಾಡುಗಳಲ್ಲಿ ಕಂಡುಬರುತ್ತವೆ ಅಂತ ಪ್ರಶ್ನೆ ಕೇಳಿದ್ದಾರೆ ಇವತ್ತಿನ ಸೆಕೆಂಡ್ ಶಿಫ್ಟ್ ಎಕ್ಸಾಮ್ನಲ್ಲಿ. ಸೊ ಸಾಗುವಾನಿ ಮರಗಳು ಸಾಮಾನ್ಯವಾಗಿ ಖಂಡಿತ ಅರಣ್ಯ ಅಥವಾ ಎಲೆ ಉದುರಿಸುವ ಅರಣ್ಯದಲ್ಲಿ ಕಂಡುಬರ್ತಾವೆ, ಅಥವಾ ಪರ್ಣಪಾತಿ ಕಾಡಿನಲ್ಲಿ ಈ ಒಂದು ಮರಗಳು ಸಾಮಾನ್ಯವಾಗಿ ಕಂಡುಬರ್ತಾವೆ. ಓಕೆ, ಇದೇ ಒಂದು ಅರಣ್ಯದಲ್ಲಿ ನಮ್ಮ ರಾಜ್ಯದ ಅತ್ಯುತ್ತಮ ದರ್ಜೆಯ ಮರವಾದ ಯಾವ ಮರ ಅಂದರೆ ಸ್ಯಾಂಡಲ್ ಅಂದರೆ ಚಂದನದ ಮರಗಳು ಕೂಡ ಇದೇ ಒಂದು ಎಲೆ ಉದುರಿಸುವ ಕಾಡಿನಲ್ಲಿ ಕಂಡುಬರ್ತವೆ, ಪರ್ಣಪಾತಿ ಕಾಡಿನಲ್ಲಿ. ಓಕೆ, ನೆಕ್ಸ್ಟ್, ವಾಯುಶಕ್ತಿ ಮಿಲಿಟರಿ ಅಭ್ಯಾಸವು ಸಾಮಾನ್ಯವಾಗಿ ಭಾರತದ ಯಾವ ಸೇನಾ ವಿಭಾಗಕ್ಕೆ ಸಂಬಂಧಿಸಿದೆ? ಸೊ ಇದು ಪ್ರಮುಖವಾಗಿ ಭಾರತೀಯ ವಾಯುಸೇನೆಗೆ ಸಂಬಂಧಿಸಿದಂಥ ಪ್ರಮುಖವಾದ ಮಿಲಿಟರಿ ಅಭ್ಯಾಸ. ಓಕೆ, ಸೊ ಹಾಗಾದರೆ ನೀವು ಆನ್ಸರ್ ಮಾಡಿದ್ರೆ ನಾ ಕೆಲವೊಂದು ಪ್ರಶ್ನೆ ಕೇಳ್ತೀನಿ. ಏನಪ್ಪ ಅಂದ್ರೆ, ಪ್ರಸ್ತುತ ಭಾರತೀಯ ಸೇನೆಯ ಜನರಲ್ ಯಾರ್ದಾರು ಕಮೆಂಟ್ ಮಾಡಿರಿ. ಪ್ರಸ್ತುತ ಭಾರತೀಯ ವಾಯುಸೇನೆಯ ಏರ್ ಚೀಫ್ ಮಾರ್ಷಲ್ ಯಾರ್ದಾರು ಕಮೆಂಟ್ ಮಾಡಿರಿ. ನೆಕ್ಸ್ಟು ಭಾರತೀಯ ನೌಕಾಪಡೆಯ ಪ್ರೆಸೆಂಟ್ ಅಡ್ಮಿರಲ್ ಯಾರ್ದಾರು ಕಮೆಂಟ್ ಮಾಡಿರಿ. ಈ ಮೂರು ಆನ್ಸರ್ನ ನೀವು ಕಮೆಂಟ್ ಮಾಡಿರಿ. ಓಕೆ, ನೆಕ್ಸ್ಟ್, ಹಿಮಾಲಯ ಶ್ರೇಣಿಯು ಭಾರತದ ಯಾವ ಭಾಗದಲ್ಲಿದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಹಿಮಾಲಯ ಶ್ರೇಣಿಯು ಭಾರತದ ಉತ್ತರ ಭಾಗದಲ್ಲಿ ಕಂಡುಬರುತ್ತೆ. ಓಕೆ, ನೆಕ್ಸ್ಟ್, ವಿಸ್ತೀರ್ಣದ ಪ್ರಕಾರ ಭಾರತದ ಅತಿ ದೊಡ್ಡ ರಾಜ್ಯ ಯಾವುದು ಅಂತ ಪ್ರಶ್ನೆ ಕೇಳಿದ್ದಾರೆ. ವಿಸ್ತೀರ್ಣದ ಪ್ರಕಾರ ಭಾರತದ ಅತಿ ದೊಡ್ಡ ರಾಜ್ಯ ಯಾವುದಪ್ಪ ಅಂದ್ರೆ ಆಪ್ಷನ್ ಸಿ, ರಾಜಸ್ಥಾನ. ಹೌದಾ? ಹಾಗಾದರೆ ವಿಸ್ತೀರ್ಣದ ಪ್ರಕಾರ ಅತಿ ಚಿಕ್ಕ ರಾಜ್ಯ ಯಾವುದು ಅಂತ ಕೇಳಿದರೆ ಅದಕ್ಕೆ ಆನ್ಸರ್ ಯಾವುದಪ್ಪ ಅಂದ್ರೆ GST. ಅಂದರೆ ಆಪ್ಷನಲ್ಲಿ ಗೋವಾ ಕೊಟ್ಟರೆ ಗೋವಾ ಆಗುತ್ತೆ, ಸಿಕ್ಕಿಂ ಕೊಟ್ಟರೆ ಸಿಕ್ಕಿಂ, ಗೋವಾ ಕೊಡದೆ ಸಿಕ್ಕಿಂ ಕೊಟ್ಟರೆ ಆನ್ಸರ್ ಸಿಕ್ಕಿಂ ಆಗುತ್ತೆ. ಗೋವಾ ಕೊಟ್ಟಿದ್ದರೆ ಅದು ಆನ್ಸರ್ ಗೋವಾನೇ ಹಾಕಬೇಕು. ಅಕಸ್ಮಾತ್ ಆಪ್ಷನಲ್ಲಿ ಗೋವಾ ಇಲ್ಲಪ್ಪ ಅಂದರೆ ಸಿಕ್ಕಿಂ ಕೊಟ್ಟಿರ್ತಾರೆ, ಸಿಕ್ಕಿಂ ಇಲ್ಲಪ್ಪ ಅಂದರೆ ತ್ರಿಪುರ ಕೊಟ್ಟಿರ್ತಾರೆ, ಅವಾಗ ಆನ್ಸರ್ ತ್ರಿಪುರ ಆಗುತ್ತೆ. ಹೌದಾ? ನೆಕ್ಸ್ಟ್ ಕ್ವಶನ್, ಭಾರತೀಯ ಸಂವಿಧಾನದ 356ನೇ ವಿಧಿಯು ಯಾವುದಕ್ಕೆ ಸಂಬಂಧಿಸಿದೆ? ಸೊ ನಾವು ಜರ್ಮನಿ ಸಂವಿಧಾನದಿಂದ ಒಂದು ಪ್ರಮುಖವಾದಂತಹ ಅಂಶವನ್ನು ಎರವಲು ಪಡ್ಕೊತೇವೆ. ಅದು ಯಾವುದಪ್ಪ ಅಂದ್ರೆ ತುರ್ತು ಪರಿಸ್ಥಿತಿ. ಹೌದಾ? ತುರ್ತು ಪರಿಸ್ಥಿತಿ ಅಥವಾ ಎಮರ್ಜೆನ್ಸಿ. 3 ರೀತಿ ಎಮರ್ಜೆನ್ಸಿನ ನಾವು ಕಾಣ್ತೀವಿ. ಹೌದು, 352 ರಾಷ್ಟ್ರೀಯ ತುರ್ತು ಪರಿಸ್ಥಿತಿ, 356 ರಾಜ್ಯ ತುರ್ತು ಪರಿಸ್ಥಿತಿ, 360 ಹಣಕಾಸಿನ ತುರ್ತು ಪರಿಸ್ಥಿತಿ. 356 ಯಾವುದಂತ ಕೇಳಿದ್ದಾರೆ. ಹೌದಾ? ಇದು ರಾಜ್ಯ ತುರ್ತು ಪರಿಸ್ಥಿತಿನೂ ಅಂತಾರೆ, ಅದಕ್ಕೆ ರಾಷ್ಟ್ರಪತಿಯ ಆಡಳಿತನೂ ಅಂತಾರೆ. ಓಕೆ, ಇದನ್ನು ಕರೆಕ್ಟ್ ಆನ್ಸರು ಆಪ್ಷನ್ ಎ, ರಾಷ್ಟ್ರಪತಿಯ ಆಡಳಿತ. ಹಂಗಂತೇಳಿ ಇಲ್ಲಿ ರಾಷ್ಟ್ರಪತಿ ಆಡಳಿತ ಮಾಡೋದಿಲ್ಲ, ರಾಷ್ಟ್ರಪತಿಯ ಪರವಾಗಿ ರಾಜ್ಯಪಾಲ ಆಳ್ವಿಕೆ ಮಾಡ್ತಾರೆ. ಯಾವಾಗ? ರಾಜ್ಯ ತುರ್ತು ಪರಿಸ್ಥಿತಿ ಘೋಷಣೆ ಆದಾಗ. ಓಕೆ, ನೆಕ್ಸ್ಟ್, ಭಾರತದ ಪಶ್ಚಿಮ ಕರಾವಳಿಯು ಗುಜರಾತ್ನಿಂದ ಪ್ರಾರಂಭವಾಗಿ ದಕ್ಷಿಣದಲ್ಲಿ ಯಾವ ರಾಜ್ಯದಲ್ಲಿ ಕೊನೆಗೊಳ್ಳುತ್ತದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಸೊ ಇದೇನಪ್ಪ ಅಂದ್ರೆ ಆಪ್ಷನ್ ಮೇಲೆ ಡಿಪೆಂಡು. ಯಾವ ಥರ ಅಂದ್ರೆ ಆಪ್ಷನ್ನಲ್ಲಿ ಏನಾದರೂ ಕನ್ಯಾಕುಮಾರಿ ಪ್ರಶ್ನೆಯಲ್ಲಿ ರಾಜ್ಯ ಅನ್ನೋ ಪದ ಬಳಸದೇ ಇದ್ದರೆ ಅವಾಗ ಆನ್ಸರ್ ಕನ್ಯಾಕುಮಾರಿ ಆಗುತ್ತೆ.
ಈಗ ಅವರ ರಾಜ್ಯ ಅನ್ನೋ ಪದ ಬಳಸಿರೋದ್ರಿಂದ ಇದಕ್ಕೆ ಆನ್ಸರ್ ಕೇರಳ ಆಗುತ್ತೆ. ಓಕೆ, ನೆಕ್ಸ್ಟ್ ಇಂಟರ್ನ್ಯಾಷನಲ್ ರೈಲ್ ಕೋಚ್ ಎಕ್ಸ್ಪೋ ಎಂಬ ಕೋಚ್ನ ಉದ್ಘಾಟನೆಯು ಭಾರತದ ಯಾವ ರಾಜ್ಯದಲ್ಲಿ ನಡೆಯಿತು ಅಂತ ಪ್ರಶ್ನೆ ಕೇಳಿದ್ದಾರೆ ಇವತ್ತು ಸೆಕೆಂಡ್ ಶಿಫ್ಟ್ನಲ್ಲಿ. ಸೊ ಇದು ಎಲ್ಲಿ ನಡೀತಪ್ಪ ಅಂದ್ರೆ ಆಪ್ಷನ್ನಲ್ಲಿ ಚೆನ್ನೈ ಕೊಟ್ಟಿದ್ರು ಅನಿಸುತ್ತೆ. ಯಾವುದು ಚೆನ್ನೈ ಕೊಟ್ಟಿದ್ರು ಅನಿಸುತ್ತೆ. ಅದಕ್ಕೆ ಕರೆಕ್ಟ್ ಆನ್ಸರ್ ಚೆನ್ನೈ ಆಗುತ್ತೆ. ಅಕಸ್ಮಾತ್ ನೆಕ್ಸ್ಟ್ ಎಕ್ಸಾಮ್ ಬರೀತಾ ಇರೋರಿಗೆ ಆಪ್ಷನ್ನಲ್ಲಿ ಚೆನ್ನೈ ಕೊಡದೆ ತಮಿಳ್ನಾಡು ಕೊಟ್ಟರೆ ಆನ್ಸರು ತಮಿಳ್ನಾಡು ಹಾಕಬೇಕು. ಓಕೆ, ನೆಕ್ಸ್ಟ್ ಭಾರತದ ಮೊದಲ ಸಾರ್ವಜನಿಕ ಓಪನ್ ಆಕ್ಸೆಸ್ ಕ್ವಾಂಟಮ್ ಕಂಪ್ಯೂಟರ್ ಅನ್ನು ಎಲ್ಲಿ ಸ್ಥಾಪಿಸಲಾಯಿತು ಅಂತ ಪ್ರಶ್ನೆ ಕೇಳಿದಾರೆ. ಇದೆಲ್ಲಿಪ್ಪ ಅಂದ್ರೆ ಆಪ್ಷನ್ ಸಿ ಅಮರಾವತಿ, ಆಂಧ್ರ ಪ್ರದೇಶ. ಈ ಪ್ರಶ್ನೆನ ಕೇವಲ ಈ ಥರ ಮಾತ್ರ ಕೇಳಿರಲಿಲ್ಲ. ಇದಕ್ಕೆ ಪ್ರಮುಖವಾಗಿ ಅನುಸಂಧಾನ ಮತ್ತು ಶೈಕ್ಷಣಿಕ ಸಲುವಾಗಿ ಎಲ್ಲಿ ಈ ಒಂದು ಓಪನ್ ಆಕ್ಸೆಸ್ ಕ್ವಾಂಟಮ್ ಕಂಪ್ಯೂಟರ್ನ ಸ್ಥಾಪನೆ ಮಾಡಲಾಯಿತು ಅಂತ ಪ್ರಶ್ನೆ ಕೇಳಿದರು. ಕರೆಕ್ಟ್ ಆನ್ಸರು ಆಂಧ್ರ ಪ್ರದೇಶ, ಅಮರಾವತಿ. ಓಕೆ, ನೆಕ್ಸ್ಟ್ ಇನ್ನು ಈ ಪ್ರಶ್ನೆ ಭಾಳ ರಿಪೀಟ್ ಆಯ್ತು ನೋಡ್ರಿ. ನಿನ್ನೆ ಕೂಡ ರಿಪೀಟ್ ಆಯಿತು, ಇವತ್ತು ಫಸ್ಟ್ ಶಿಫ್ಟಲ್ಲಿ ರಿಪೀಟ್ ಆಯಿತು ಮತ್ತು ಸೆಕೆಂಡ್ ಶಿಫ್ಟ್ನಲ್ಲೂ ರಿಪೀಟ್ ಆಯಿತು. ರಾಜಾರಾಮ್ ಮೋಹನ್ ರಾಯ್ ಅವರು ಯಾವ ಸಮಾಜವನ್ನು ಸ್ಥಾಪಿಸಿದರು? ಸೊ ಫಸ್ಟ್ ಶಿಫ್ಟ್ನಲ್ಲಿ ಯಾವ ಥರ ಕೇಳಿದರು? ಬ್ರಹ್ಮ ಸಮಾಜವನ್ನು ಯಾರು ಸ್ಥಾಪನೆ ಮಾಡಿದರು? ಸೊ ಈಗ ರಾಜಾರಾಮ್ ಮೋಹನ್ ರಾಯ್ ಅವರು ಯಾವ ಸಮಾಜ ಸ್ಥಾಪನೆ ಮಾಡಿದರು ಅದನ್ನೇ ಉಲ್ಟಾ ಪಲ್ಟಾ ಮಾಡಿ ಕೇಳಕತ್ತಾರ. ಓಕೆ, ಕರೆಕ್ಟ್ ಆನ್ಸರು ಆಪ್ಷನ್ ಬಿ ಬ್ರಹ್ಮ ಸಮಾಜ. 1828ರಲ್ಲಿ ಎಲ್ಲಿಪ್ಪ ಅಂದ್ರೆ ಕಲ್ಕತ್ತಾದಲ್ಲಿ ಸ್ಥಾಪನೆ ಮಾಡ್ತಾರೆ. ಓಕೆ, ನೆಕ್ಸ್ಟ್ ಇನ್ನು ಆರ್ಯ ಸಮಾಜವನ್ನು ದಯಾನಂದ ಸರಸ್ವತಿ ಅವರು ಸ್ಥಾಪನೆ ಮಾಡ್ತಾರೆ. ರಾಮಕೃಷ್ಣ ಮಿಷನನ್ನು 1893ರಲ್ಲಿ ಸ್ವಾಮಿ ವಿವೇಕಾನಂದರು ಸ್ಥಾಪನೆ ಮಾಡ್ತಾರೆ. ಥಿಯಾಸಾಫಿಕಲ್ ಸೊಸೈಟಿಯನ್ನು ಯಾರಪ್ಪ ಅಂದ್ರೆ ಆ್ಯನಿ ಬೆಸೆಂಟ್ ಅವರು ಭಾರತದಲ್ಲಿ ಸ್ಥಾಪನೆ ಮಾಡ್ತಾರೆ. ಹೌದಾ? ನೆಕ್ಸ್ಟ್ ಸೊ ಇದಿಷ್ಟು ಜಿ ಕೆ ಕ್ವಶನ್ಸು. ಇಲ್ಲಿಂದ ಸೈನ್ಸ್ ಕ್ವಶನ್ ಸ್ಟಾರ್ಟ್. ಓಕೆ, ಭಾರಜಲ ಎಂಬುದರ ರಾಸಾಯನಿಕ ಹೆಸರು. ಅವರ ರಾಸಾಯನಿಕ ಹೆಸರನ್ನು ಕೇಳಿರ್ಬೋದು ಅಥವಾ ಅದರ ರಾಸಾಯನಿಕ ಸೂತ್ರನ ಕೇಳಿರ್ಬೋದು ಕ್ವಶನ್ನಲ್ಲಿ. ರಾಸಾಯನಿಕ ಹೆಸರು ಕೇಳಿದರೆ ಡ್ಯೂಟೇರಿಯಂ ಆಕ್ಸೈಡ್ ಆಗುತ್ತೆ. ರಾಸಾಯನಿಕ ಸೂತ್ರ ಕೇಳಿದರೆ D2O ಆಗುತ್ತೆ. ಕರೆಕ್ಟ್ ಆನ್ಸರ್. ಓಕೆ, ಆಪ್ಷನ್ ಬಿ. ನೆಕ್ಸ್ಟ್ ಕ್ವಶನ್, ಅರಿಶಿನ ಪುಡಿ ಅಥವಾ ಟರ್ಮರಿಕ್ ಪೌಡರ್ನ ವೈಜ್ಞಾನಿಕ ಹೆಸರು ಏನಂತ ಕೇಳಿದಾರೆ. ಸೊ ಇದು ಕರೆಕ್ಟ್ ಆನ್ಸರು ಆಪ್ಷನ್ ಬಿ ಕರ್ಕುಮಾ ಲಾಂಗ ಅಲ್ಲ, ಅದು ಸರ್ಕುಮಾ ಲಾಂಗ. ಸೊ ಎರಡರಲ್ಲಿ ಒಂದಾಗ್ಬೋದು. ಕರೆಕ್ಟ್ ಆನ್ಸರ್ ಅಂತೂ ಇದೆ. ಏನಿದೆಯಲ್ಲ ಅದು ಸರ್ಕುಮಾ ಲಾಂಗ, ಅದರ ವೈಜ್ಞಾನಿಕ ಹೆಸರು. ಓಕೆ, ನೆಕ್ಸ್ಟ್ ಶುದ್ಧ ಆಲ್ಕೋಹಾಲ್ನ ಸಾಮಾನ್ಯ pH ಮೌಲ್ಯ ಎಷ್ಟಂತ ಕೇಳಿದಾರೆ. ಫಸ್ಟ್ pH ಮೌಲ್ಯ ಅಂದರೆ ಏನು? ಪೊಟೆನ್ಷಿಯಲ್ ಆಫ್ ಹೈಡ್ರೋಜನ್. ಸೊ ನಾವು ಆಮ್ಲಗಳು, ಪ್ರತ್ಯಾಮ್ಲಗಳು, ತಟಸ್ಥ ದ್ರಾವಣಗಳು ಅಂತ ಒಂದು ಟಾಪಿಕ್ ನೋಡಿದ್ವಿ ಸೈನ್ಸ್ನಲ್ಲಿ. ಆಮ್ಲಗಳು, ಪ್ರತ್ಯಾಮ್ಲಗಳು. ಸೊ ಇದು ಒಂದು pH ವ್ಯಾಲ್ಯೂನ ಮೆಜರ್ಮೆಂಟ್ ಟೇಪ್. ಓಕೆ, ಆಮ್ಲ ಇದ್ದರೆ ಅದರ pH ಮೌಲ್ಯ 7ಕ್ಕಿಂತ ಕಡಿಮೆ ಇರುತ್ತೆ. 7ಕ್ಕಿಂತ ಕಡಿಮೆ ಅದು ಆಮ್ಲ. ಇದರ ರುಚಿ ಏನಪ್ಪ ಅಂದ್ರೆ ಹುಳಿ. ಓಕೆ, ಅದೇ ರೀತಿ ಪ್ರತ್ಯಾಮ್ಲ ಇದ್ದರೆ ಅದರ pH ಮೌಲ್ಯ 7ಕ್ಕಿಂತ ಜಾಸ್ತಿ ಇರುತ್ತೆ. ಅದು ಇದರ ರುಚಿ ಏನಪ್ಪ ಅಂದ್ರೆ ಕಹಿ. ಫಾರ್ ಎಕ್ಸಾಂಪಲ್ ಆಮ್ಲಕ್ಕೆ ಬಂದಾಗ ಏನಂದ್ರೆ ಈಗ ಸಿಟ್ರಿಕ್ ಆಮ್ಲ, ನೈಟ್ರಿಕ್ ಆ್ಯಸಿಡ್ಡು, ಹೈಡ್ರೋಕ್ಲೋರಿಕ್ ಆ್ಯಸಿಡ್ಡು, ಲ್ಯಾಕ್ಟಿಕ್ ಆ್ಯಸಿಡ್ಡು, ಇವೆಲ್ಲ ಆಮ್ಲ. ಇವುಗಳೆಲ್ಲ pH ಮೌಲ್ಯ ಎಷ್ಟಂದ್ರೆ 7ಕ್ಕಿಂತ ಕಡಿಮೆ. ಇನ್ನು ಪ್ರತ್ಯಾಮ್ಲ ಅಂತ ಬಂದಾಗ ಎಕ್ಸಾಂಪಲು ಪೊಟ್ಯಾಷಿಯಮ್ ಹೈಡ್ರಾಕ್ಸೈಡು, ಸೋಡಿಯಂ ಹೈಡ್ರಾಕ್ಸೈಡು. ಓಕೆನಾ? ಈ ಥರ ನಾವು ಪ್ರತ್ಯಾಮ್ಲನ ಕಾಣ್ತೀವಿ. ಸೊ ಎರಡನ್ನು ಮಿಕ್ಸ್ ಮಾಡಿದಾಗ ಆ ಒಂದು ದ್ರಾವಣ ಏನಾಗುತ್ತೆ? ತಟಸ್ಥ ಆಗುತ್ತೆ. ತಟಸ್ಥ ಅಂದ್ರೆ ಇದರ pH ಮೌಲ್ಯ ಕರೆಕ್ಟ್ 7 ಇರುತ್ತೆ. ಓಕೆ, ಇದು ಈ ಒಂದು ಕಾನ್ಸೆಪ್ಟ್. ಇದು ಕರೆಕ್ಟ್ ಆನ್ಸರ್ ಏನಪ್ಪ ಅಂದ್ರೆ ಆಪ್ಷನ್ ಮೇಲೆ ಡಿಪೆಂಡ್ ಆಗ್ಬೋದು. ಆಪ್ಷನ್ನಲ್ಲಿ ಯಾವ ಥರ ಕೊಟ್ಟಿರ್ತಾರೆ ಆ ಥರ. ಇದೇ ಕರೆಕ್ಟ್ ಆನ್ಸರ್ ಅಂತ ಇಲ್ಲಿಯೂ ಕೂಡ ಹೇಳೋಕ್ಕಾಗಲ್ಲ. ಓಕೆ, ಯಾಕಂದ್ರೆ ಆಲ್ಕೋಹಾಲಲ್ಲಿ ಭಾಳ ಥರ ಬರ್ತಾವೆ. ಅವರು ಯಾವ ಥರ ಆಲ್ಕೋಹಾಲನ್ನ ಕ್ವಶನಲ್ಲಿ ಕೊಟ್ಟಿದ್ದರು ಕನ್ಫರ್ಮಾಗಿ ನಮಗೂ ಗೊತ್ತಿಲ್ಲ.
ಒಟ್ಟಿನಲ್ಲಿ ಈ ಥರ ಕ್ವಶನ್ ಬಂದಿದ್ದು ಕನ್ಫರ್ಮ್ ಪಿ ಎಚ್ ಮೌಲ್ಯದ ಮೇಲೆ. ಓಕೆ, ನೆಕ್ಸ್ಟ್ ಇದು ಕ್ವಶನ್ ಯಾವ ಥರ ಕೇಳಿದ್ರಪ್ಪ ಅಂದ್ರೆ, ಸುಳ್ಳನ್ನು ಪತ್ತೆ ಮಾಡಲು ಯಾವ ಮಾನಕವನ್ನು ಪ್ರಾಥಮಿಕವಾಗಿ ಬಳಸಲಾಗುತ್ತೆ ಅಂತ ಪ್ರಶ್ನೆ ಕೇಳಿದರು. ಅದು ಆನ್ಸರ್ ಯಾವುದಪ್ಪ ಅಂದರೆ ಪಾಲಿಗ್ರಾಫ್. ಅದಕ್ಕೆ ಕರೆಕ್ಟ್ ಆನ್ಸರು ಪಾಲಿಗ್ರಾಫ್ ಆಗುತ್ತೆ. ಸೊ ಮುಂದೆ ನಿಮ್ಮ ಎಕ್ಸಾಮ್ಗೆ ಈ ಥರ ಪ್ರಶ್ನೆ ಕೇಳ್ಬೋದು, ಸುಳ್ಳು ಪತ್ತೆಕಾರಕ ಯಂತ್ರ ಪಾಲಿಗ್ರಾಫನ್ನು ಪ್ರಾಥಮಿಕವಾಗಿ ಯಾವುದನ್ನು ಅಳೆಯುತ್ತೆ ಅಂತ ಪ್ರಶ್ನೆ ಕೇಳ್ಬೋದು ನಿಮ್ಮ ಎಕ್ಸಾಮ್ಗೆ. ಸೊ ಇದು ಪ್ರಾಥಮಿಕವಾಗಿ ರಕ್ತದ ಒತ್ತಡ, ಹೃದಯ ಬಡಿತ, ಉಸಿರಾಟ ಮತ್ತು ಚರ್ಮದ ವಿದ್ಯುತ್ ವಾಹಕತೆಯನ್ನು ಕುರಿತು ಕೂಡ ಅಳತೆಯನ್ನು ಮಾಡುತ್ತೆ. ಮುಂದಿನ ಎಕ್ಸಾಮ್ಗೆ ಕೇಳ್ಬೋದು ನಿಮ್ಮ ಎಕ್ಸಾಮ್ಗೆ. ಓಕೆ, ಆ ಒಂದು ಕಾರಣದಿಂದ ಈ ಕ್ವಶನ್ ತೊಗೊಂಬಂದೀನಿ. ಇವತ್ತು ಕ್ವಶನ್ ಯಾವ ಥರ ಕೇಳಿದ್ರಪ್ಪ ಅಂದರೆ, ಸುಳ್ಳನ್ನು ಪತ್ತೆ ಮಾಡಲು ಯಾವ ಮಾನಕವನ್ನು ಬಳಸಲಾಗುತ್ತದೆ. ಅದು ಕರೆಕ್ಟ್ ಆನ್ಸರು ಪಾಲಿಗ್ರಾಫ್. ಇದಿಷ್ಟೇ ಕ್ವಶನ್, ಇವತ್ತಿನ ಕ್ವಶನ್. ನೆಕ್ಸ್ಟ್, ಲೋಹದಲ್ಲಿ ತುಕ್ಕು ಹಿಡಿಯಲು ಮುಖ್ಯ ಕಾರಣ. ಯಾವುದಾದ್ರೂ ಒಂದು ಲೋಹ ವಾತಾವರಣದಲ್ಲಿ ಇಟ್ಟಾಗ ವಾತಾವರಣದಲ್ಲಿರುವ ಆಮ್ಲಜನಕ ಮತ್ತು ನೀರಿನೊಂದಿಗೆ ರಾಸಾಯನಿಕ ಪ್ರಕ್ರಿಯೆಗೊಂಡು ಆ ಒಂದು ಲೋಹ ತುಕ್ಕು ಹಿಡಿಯುತ್ತೆ. ಆ ಒಂದು ಲೋಹ ಏನಪ್ಪ ಅಂದ್ರೆ ತುಕ್ಕು ಹಿಡಿಯುತ್ತೆ. ಓಕೆ, ಅದಕ್ಕೆ ಪ್ರಮುಖ ಕಾರಣ ಏನಪ್ಪ ಅಂದರೆ ಆಮ್ಲಜನಕ ಮತ್ತು ನೀರಿನೊಂದಿಗಿನ ರಾಸಾಯನಿಕ ಕ್ರಿಯೆ. ಅದು ರಾಸಾಯನಿಕ ಕ್ರಿಯೆ. ಓಕೆ, ನೆಕ್ಸ್ಟ್, ಥೈರಾಯ್ಡ್ ಗ್ರಂಥಿಯು ಯಾವ ಹಾರ್ಮೋನುಗಳನ್ನು ಸ್ರವಿಸುತ್ತದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಇದು ಯಾವ ಹಾರ್ಮೋನ್ ಸ್ರವಿಕೆ ಮಾಡುತ್ತಪ್ಪ ಅಂದ್ರೆ ಆಪ್ಷನ್ ಬಿ, ಥೈರಾಕ್ಸಿನ್ ಮತ್ತು ಟ್ರೈಐಯೋಡಿಥೈರೋನಿನ್ ಎಂಬ ಹಾರ್ಮೋನನ್ನು ಇದು ಸ್ರವಿಸುತ್ತೆ. ಮಾನವನ ಗಂಟಲು ಭಾಗದಲ್ಲಿ ಕಂಡುಬರ್ತಕ್ಕಂಥ ಈ ಒಂದು ಗ್ರಂಥಿ ಥೈರಾಕ್ಸಿನ್ ಹಾರ್ಮೋನನ್ನು ಸ್ರವಿಸುತ್ತೆ. ಥೈರಾಕ್ಸಿನ್. ಸೊ ಇದೇ ಗ್ರಂಥಿ ಏನಪ್ಪ ಅಂದರೆ ಮುಂದೆ ನಮಗೆ ಅಯೋಡಿನ್ ಅಂಶ ಕಡಿಮೆ ಆದರೆ ಈ ಒಂದು ಗ್ರಂಥಿ ಊತಿಕೊಂಡು ಅದನ್ನು ನಾವು ಸರಳ ಗೈಟರ್ ಅಥವಾ ಗಳಗಂಡ ರೋಗ ಅಂತ ಕರಿತೀವಿ. ಹೌದಾ? ನೆಕ್ಸ್ಟ್, ಸೊ ಇಲ್ಲಿ ಇದನ್ನು ಕೊಟ್ಟಿದ್ದಾರೆ ನೋಡ್ರಿ, ಟೆಸ್ಟೋಸ್ಟೆರಾನ್ ಅಂತ ಕೊಟ್ಟಿದ್ದಾರೆ. ಈ ಒಂದು ಹಾರ್ಮೋನು ಪುರುಷನಲ್ಲಿ ಬಿಡುಗಡೆ ಆಗ್ತಕ್ಕಂಥ ಹಾರ್ಮೋನು. ಈ ಹಾರ್ಮೋನ್ನ ಬಿಡುಗಡೆ ಆಗಲಿಕ್ಕೆ ಪ್ರಚೋದನೆ ನೀಡ್ತಕ್ಕಂಥ ಗ್ರಂಥಿ ಯಾವುದಪ್ಪ ಅಂದರೆ ಪಿಟ್ಯೂಟರಿ ಗ್ರಂಥಿ. ಈ ಒಂದು ಗ್ರಂಥಿ ಪ್ರಚೋದನೆ ಕೊಡ್ತದೆ ಮಾನವನ ವೃಷಣಗಳಿಗೆ. ಆವಾಗ ಮಾನವನ ವೃಷಣಗಳು ಅಂದರೆ ಟೆಸ್ಟಿಕಲ್ಸು ಟೆಸ್ಟೋಸ್ಟೆರಾನ್ ಎಂಬ ಹಾರ್ಮೋನ್ ರಿಲೀಸ್ ಮಾಡಿ ಪುರುಷನಲ್ಲಿ ಏನಪ್ಪ ಅಂದ್ರೆ ಲೈಂಗಿಕ ಶಕ್ತಿಯನ್ನು ಉತ್ಪಾದನೆ ಮಾಡುತ್ತೆ, ವೀರ್ಯವನ್ನು ಉತ್ಪಾದನೆ ಮಾಡುತ್ತೆ ಮತ್ತು ಮಾನವನ ಬೌದ್ಧಿಕ ಮಟ್ಟ ಅಥವಾ ಈಗ ಯೌವನ ವ್ಯವಸ್ಥೆಯಲ್ಲಿ ಮೀಸೆ ಚಿಗುರುವಿಕೆ, ಧ್ವನಿ ಗಡಸಾಗುವುದು, ಸೊ ಈ ಥರ ಬದಲಾವಣೆಯನ್ನು ತರುತ್ತೆ. ಓಕೆ, ನೆಕ್ಸ್ಟ್, ಸೊ ಈ ಥರ ಒಂದು ಪ್ರಶ್ನೆ ಕೇಳಿದರು, ಕನ್ಫರ್ಮ್ ಆಪ್ಷನ್ ಸಿಕ್ಕಿಲ್ಲ. ಅಯಸ್ಕಾಂತಕ್ಕೆ ಯಾವಾಗಲೂ 2 ಧ್ರುವಗಳು ಇರಲು ಕಾರಣವೇನು? ಕನ್ಫರ್ಮ್ ಕ್ವಶನ್ ಗೊತ್ತಿಲ್ಲ ಇದು ಯಾವ ಥರ ಕೇಳಿದರು ಅಂತ. ಒಟ್ಟಿನಲ್ಲಿ ಮ್ಯಾಗ್ನೆಟ್ ಮೇಲೆ ಒಂದು ಕ್ವಶನ್ ಕೇಳಿದರು. ಓಕೆ, ನೆಕ್ಸ್ಟ್, ಸಮಯದ ಪ್ರಾಥಮಿಕ ಮಾಪನ ಯಾವುದು ಅಂತ ಪ್ರಶ್ನೆ ಕೇಳಿದ್ದಾರೆ ಇವತ್ತಿನ ಸೆಕೆಂಡ್ ಶಿಫ್ಟ್ನಲ್ಲಿ. ಸಮಯದ ಪ್ರಾಥಮಿಕ ಮಾಪನ ಯಾವುದಪ್ಪ ಅಂದರೆ ಸೆಕೆಂಡ್. ಓಕೆ, ಸೊ ನಿನ್ನೆ ಅಂದ್ರೆ ನಾವು ಫಸ್ಟ್ ಜೂನ್ ಹಾಗೂ ಸೆಕೆಂಡ್ ಜೂನ್ ಎಕ್ಸಾಮ್ನ ಅನಲೈಸ್ ಮಾಡಿದಾಗ ಒಂದು ಮೇನ್ ಇನ್ಫಾರ್ಮೇಷನ್ ಏನಪ್ಪ ಅಂದ್ರೆ ಕೆಲವೊಂದು ಕ್ವಶನ್ನ ರಿಪೀಟ್ ಆಗಕತ್ತಾವೆ. ಓಕೆ, ಜಿ ಕೆನಲ್ಲಿ. ಸೈನ್ಸ್ನಲ್ಲಿ ಅಷ್ಟೊಂದು ಕ್ವಶನ್ ಇಲ್ಲ, ಆದರೆ ಜಿ ಕೆನಲ್ಲಿ ಕೆಲವೊಂದು ಕ್ವಶನ್ ರಿಪೀಟ್ ಆಗತ್ತವೆ. ಫಾರ್ ಎಕ್ಸಾಂಪಲ್ ಈಗ ಬ್ರಹ್ಮ ಸಮಾಜ, ಆರ್ಯ ಸಮಾಜ ಆಗಿರ್ಬೋದು, 2025 ವರ್ಲ್ಡ್ ಕಪ್ಗೆ ಸಂಬಂಧಪಟ್ಟಂಥ ಕಾನ್ಸೆಪ್ಟ್ ಆಗಿರ್ಬೋದು ರಿಪೀಟ್ ಆಗತ್ತವೆ. ಇನ್ನು ಸೈನ್ಸ್ನಾಗ ಏನಪ್ಪ ಅಂದರೆ ಇಂಪಾರ್ಟೆಂಟ SI ಮಾನಗಳನ್ನ ಬಹಳ ಕೇಳಕತ್ತಾರ. ಓಕೆ, ಸೊ ಎಷ್ಟು SI ಮಾನ ಅದಾವಲ್ಲ ಅಷ್ಟನ್ನು ಇಂಪಾರ್ಟೆಂಟಾಗಿ ನೀವು ನೋಡಿಕೊಂಡು ಪಾರ್ಟ್ ಮಾಡಿಕೊಂಡು ಹೋಗ್ರಿ, ನಿಮ್ಮ ಒಂದು ಎಕ್ಸಾಮ್ಗೆ ಹೆಲ್ಪ್ ಆಗುತ್ತೆ. ಓಕೆ, ಸೊ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ ಎಲ್ರಿಗೂ ಆಲ್ ದ ಬೆಸ್ಟ್. ಥ್ಯಾಂಕ್ ಯು.